ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಧರ್ಮಸ್ಥಳ ಕೇಸ್. ಮೊದಲ ಪಾಯಿಂಟ್ 1ರಲ್ಲಿ ಏನೇನ್ ಸಿಕ್ತು? ಎರಡನೇ ದಿನದ ಕಾರ್ಯಾಚರಣೆಯಲ್ಲೂ ಸಿಗ್ಲಿಲ್ಲ ಅಸ್ಥಿ ಪಂಜರ. ಎಸ್, ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಹೂತಿಟ್ಟ ಆರೋಪ ಪ್ರಕರಣವನ್ನ ಬೆನ್ನತ್ತಿರೋ ಎಸ್ಐಟಿ ಟೀಮ್ ತನಿಖೆಗೆ ಚುರುಕನ್ನ ನೀಡಿದ್ದಾರೆ. ಶವ ಹೂತಿಟ್ಟ ಆರೋಪ ಪ್ರಕರಣವು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ದು, ಎರಡನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಅನಾಮಿಕ ವ್ಯಕ್ತಿ ವಿಚಾರಣೆ ಬಳಿಕ ತಾನು ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟೆ ಎನ್ನಲಾದ ಸುಮಾರು 13 ಸ್ಪಾಟ್ಗಳನ್ನ ತೋರಿಸಿದ್ದು, ನಿನ್ನೆ ಒಂದು ಸ್ಪಾಟ್ನಲ್ಲಿ ಮಾತ್ರ ಸಮಾಧಿ ಅಗೆಯಲಾಗಿತ್ತು. ಗುದ್ದಲಿ ಪಿಕಾಸಿಯಿಂದ ಸಮಾಧಿ ಅಗಿದಾಗ ಯಾವುದೇ ಕುರುಹು ಪತ್ತೆಯಾಗಿರಲಿಲ್ಲ. ಬಳಿಕ ಮಧ್ಯಾಹ್ನದ ವೇಳೆ ಹಿಟಾಚಿ ಜೆಸಿಬಿಗಳನ್ನ ತರಿಸಿ ಸಮಾಧಿಯನ್ನ ಅಗೆಯಲಾಗಿದ್ದು, ಸಂಜೆ 6 ಗಂಟೆ ಸುಮಾರಿಗೆ ಸಮಾಧಿ ಅಗೆಯೋ ಕೆಲಸವನ್ನ ಸ್ಥಗಿತಗೊಳಿಸಲಾಗಿತ್ತು. ಇವತ್ತು ಧರ್ಮಸ್ಥಳದ ನೇತ್ರಾವತಿ ತಟದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಎರಡನೇ ದಿನವೂ ಕಾರ್ಯಾಚರಣೆ ನಡೆದಿದ್ದು, 20 ಪೌರ ಕಾರ್ಮಿಕರಿಂದ ಅನಾಮಿಕ ವ್ಯಕ್ತಿ ತೋರಿಸಿದ್ದ ಜಾಗದಲ್ಲಿ ಸಮಾಧಿ ಅಗೆಯೋ ಕೆಲಸ ಮಾಡಲಾಗ್ತಾ ಇದೆ. ನಿನ್ನೆ ದೂರುದಾರ ತೋರಿಸಿದ ಮೊದಲ ಪಾಯಿಂಟ್ನಲ್ಲಿ ಸಮಾಧಿ ಅಗೆಯಲಾಗಿತ್ತು. ಇಂದು ಎರಡನೇ ದಿನ ಕಾರ್ಯಾಚರಣೆ ನಡೆಸಲಾಗಿದ್ದು, 2, 3, 4 ಹಾಗೂ 5ನೇ ಸ್ಪಾಟ್ಗಳಲ್ಲಿ ಸಮಾಧಿ ಅಗೆಯೋ ಕೆಲಸವನ್ನ ಕೂಡ ಮಾಡಲಾಯಿತು. ಇನ್ನು ನಿನ್ನೆ ಮೊದಲನೇ ಪಾಯಿಂಟ್ನಲ್ಲಿ ಸಮಾಧಿ ಅಗೆಯುವಾಗ ಸುಮಾರು 2.5 ಅಡಿ ಆಳದಲ್ಲಿ ಹರಿದ ಕೆಂಪು ರವಿಕೆ, ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿದೆ. ಪ್ಯಾನ್ ಕಾರ್ಡ್ನಲ್ಲಿ ಲಕ್ಷ್ಮಿ ಎಂಬ ಮಹಿಳೆಗೆ ಸೇರಿದ್ದಾಗಿದ್ದು, ಓರ್ವ ಪುರುಷನ ಡೆಬಿಟ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಎಂದು ಅನನ್ಯ ತಾಯಿ ಸುಜಾತಾ ಭಟ್ ವಕೀಲರಾದ ಮಂಜುನಾಥ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿಯನ್ನ ಹೊರಹಾಕಿದ್ದಾರೆ. 2009ರಲ್ಲಿ ಧರ್ಮಸ್ಥಳದ ಲಾಡ್ಜ್ ಒಂದರಲ್ಲಿ ಲಕ್ಷ್ಮಿ ಎಂಬ ಮಹಿಳೆ ಕಾಣೆಯಾಗಿದ್ದು, ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಕೂಡ ದಾಖಲಾಗಿತ್ತು. ಈಗ ಸಮಾಧಿಯಲ್ಲಿ ಪತ್ತೆಯಾಗಿರೋ ಪ್ಯಾನ್ ಕಾರ್ಡ್ ಕೂಡ ಲಕ್ಷ್ಮಿ ಎಂಬ ಹೆಸರಿಗೆ ಸೇರಿದೆ. ಈಗ ಸಿಕ್ಕಿರೋ ಪಾನ್ ಕಾರ್ಡ್ ಕಾಣೆಯಾಗಿರೋ ಲಕ್ಷ್ಮಿ ಅವರದ್ದೇನಾ ಎಂಬುದು ತನಿಖೆಯನ್ನ ಈಗ ಎಸ್ಐಟಿ ಟೀಮ್ ಶುರು ಮಾಡಿದೆ. ಇನ್ನು ದೂರುದಾರ ತೋರಿಸಿದ ಸ್ಥಳದಲ್ಲಿ ಇಂದು ಸುಮಾರು 4 ಪಾಯಿಂಟ್ಗಳಲ್ಲಿ 20 ಮಂದಿ ಕಾರ್ಮಿಕರಿಂದ ಸಮಾಧಿ ಅಗೆಯಲಾಗಿತ್ತು. 13 ಪಾಯಿಂಟ್ಗಳ ಪೈಕಿ 5 ಪಾಯಿಂಟ್ಗಳಲ್ಲಿ ಸಮಾಧಿ ಅಗೆಯಲಾಗಿದ್ದು, ಯಾವುದೇ ಅಸ್ಥಿ ಪಂಜರದ ಕುರುಹುಗಳು ಪತ್ತೆಯಾಗಿಲ್ಲ. ಸುಮಾರು 6 ಅಡಿ ಅಗಲ 6 ಅಡಿ ಆಳ ಸಮಾಧಿ ತೆಗೆದ್ರೂ ಕೂಡ ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಆದರೆ ಮೊದಲ ಪಾಯಿಂಟ್ನಲ್ಲಿ ಪತ್ತೆಯಾದ ರವಿಕೆ, ಪ್ಯಾನ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಪತ್ತೆಯಾಗಿದ್ದು, ಎಸ್ಐಟಿ ಅಧಿಕಾರಿಗಳಲ್ಲಿ ತನಿಖೆಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದ್ರೆ ಈತ ಅನಾಮಿಕ ವ್ಯಕ್ತಿಯ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗಿದೆ. ಇನ್ನು ಇಂದು ಸಮಾಧಿ ಅಗೆಯೋ ಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿಯನ್ನ ನೀಡಿ ಸಮಾಧಿ ಅಗೆಯೋ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಈ ವೇಳೆ ಮಾತನಾಡಿದ ಅವರು, ಅಸ್ಥಿ ಪಂಜರ ಮಹಜರು ಮುಗಿಸಿದ್ದೇವೆ, ತನಿಖೆ ಪ್ರಾರಂಭಿಕ ಹಂತದಲ್ಲಿದೆ ಎಂದಷ್ಟೇ ಹೇಳಿದ್ರು. ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ದು, ನಿನ್ನೆಯಿಂದಲೂ ನಡೆದ ಕಾರ್ಯಾಚರಣೆಯಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ. ಆದ್ರೆ ಅನಾಮಿಕ ವ್ಯಕ್ತಿಯ ಕಾನ್ಫಿಡೆನ್ಸ್ ಮಾತ್ರ ಕಡಿಮೆ ಆಗಿಲ್ಲವಾದ್ರಿಂದ ನಾಳಿನ ಕಾರ್ಯಾಚರಣೆ ವೇಳೆಯಾದ್ರೂ ಅಸ್ಥಿ ಪಂಜರ ಸಿಗುತ್ತಾ? ದೂರುದಾರ ನೀಡಿರುವ ದೂರು ಸತ್ಯಾನ? ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.